ಕ್ಯಾನ್ಸರ್ ಅಂದ ತಕ್ಷಣ ಜನಸಾಮಾನ್ಯರು ಮೊದಲು ಹೆದರೋದು ಅದರ ಚಿಕಿತ್ಸಾ ವೆಚ್ಚಕ್ಕೆ. ಆದರೆ ಈಗ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿರುವ ಹೊಸ ARC ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರದಲ್ಲಿ ಜನಸಾಮಾನ್ಯರಿಗೂ ಕೈಗೆಟುಕುವ ದರದಲ್ಲಿ ಅತ್ಯಾಧುನಿಕ ಚಿಕಿತ್ಸೆ ಸಿಗಲಿದೆ. ಹೌದು, ಇಲ್ಲಿ ಸದ್ಯದಲ್ಲೇ ಅತ್ಯಾಧುನಿಕ ರೋಬೋಟಿಕ್ ಸರ್ಜರಿ ಸೇವೆ ಆರಂಭವಾಗ್ತಿದೆ. ಆಸ್ಪತ್ರೆಯ ಸಹ ಸಂಸ್ಥಾಪಕ ಹಾಗೂ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ದಿನೇಶ್ ಮಾವನಹಳ್ಳಿ ಗಂಗಯ್ಯ ಅವರ ಪ್ರಕಾರ ಇಲ್ಲಿನ ರೇಡಿಯೇಷನ್ ಆಂಕಾಲಜಿ ವಿಭಾಗದಲ್ಲಿ ಈಗಾಗಲೇ AI ಸಂಯೋಜಿತ ತಂತ್ರಜ್ಞಾನವನ್ನ ಬಳಸಲಾಗ್ತಿದೆ. ಇದರಿಂದ ಚಿಕಿತ್ಸೆಯ ವೇಗ ಮತ್ತು ನಿಖರತೆ 2 ಪಟ್ಟು ಹೆಚ್ಚಾಗಿದ್ದು ರೋಗಿಗಳಿಗೆ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆ ಸಿಗುತ್ತಿದೆ. ಸೊ ಬೇಸಿಕ್ಲಿ ನಾವು ಎಲ್ಲಾ ಕ್ಯಾನ್ಸರ್ ಪೇಷಂಟ್ಸ್ಗೂ ಆಲ್ಮೋಸ್ಟ್ ಒಂದು 60-70% ಆಫ್ ದ ಕ್ಯಾನ್ಸರ್ ಪೇಷಂಟ್ಗೆ ಸರ್ಜರಿ ಅಲ್ಲದಲೇ ಕ್ಯೂರ್ ಆಗೋದಕ್ಕೆ ಆಗಲಿ ಇಲ್ಲ ಪೇಲಿಯೇಟಿವ್ ಟ್ರೀಟ್ಮೆಂಟ್ಗೆ ಆಗಲಿ ನಾವು ರೇಡಿಯೋಥೆರಪಿ ಕೂಡ ಬಳಸ್ತೀವಿ. ಸೊ ಇದು ಒನ್ ಆಫ್ ದಿ ರೇಡಿಯೋಥೆರಪಿ ಮೆಷಿನ್ಸ್, ಒನ್ ಆಫ್ ದಿ ಹೈ ಎಂಡ್ ರೇಡಿಯೋಥೆರಪಿ ಮೆಷಿನ್ಸ್ ವೇರ್ ನಾವು ಸರ್ಜರಿಗಿಂತ ಮುಂಚೆನೂ ಕೆಲವೊಮ್ಮೆ ಇದನ್ನ ಯೂಸ್ ಮಾಡ್ತೀವಿ, ಸರ್ಜರಿ ಆದ್ಮೇಲೆ ಕೂಡ ಕೆಲವೊಮ್ಮೆ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಅದು ಬರೀ ಇದು ಟ್ರೀಟ್ಮೆಂಟ್ ಅಷ್ಟೇ ಇರುತ್ತೆ, ಈ ರೇಡಿಯೋಥೆರಪಿ ಟ್ರೀಟ್ಮೆಂಟ್ ಇಂದಲೇ ಗುಣ ಆಗುತ್ತೆ ಕ್ಯಾನ್ಸರ್. ಸೊ ಹಾಗಾಗಿ ಸ್ವಲ್ಪ ಟಾಪ್ ಅಂಡ್ ಸ್ವಲ್ಪ ಹೈ ಎಂಡ್ ಮೆಷಿನ್ ಕೂಡ ಇದು. ಹಾಗಾಗಿ ನಮಗೆ ಟ್ಯೂಮರ್ಸ್, ವೆರಿ ಸ್ಮಾಲ್ ಟ್ಯೂಮರ್ಸ್, ಒಂದು 5 ಮಿಲಿಮೀಟರ್ಗಿಂತ ಚಿಕ್ಕ ಟ್ಯೂಮರ್ಸ್ ಕೂಡ. ಇಲ್ಲಿನ ಮತ್ತೊಂದು ಸ್ಪೆಷಾಲಿಟಿ ಅಂದ್ರೆ ಟ್ಯೂಮರ್ ಬೋರ್ಡ್ ವ್ಯವಸ್ಥೆ. ಸರ್ಜಿಕಲ್, ಮೆಡಿಕಲ್, ರೇಡಿಯೇಷನ್ ರೇಡಿಯಾಲಜಿಸ್ಟ್ ಸೇರಿದಂತೆ ಹಲವು ಪರಿಣಿತರ ವೈದ್ಯರ ತಂಡ ಪ್ರತಿಯೊಬ್ಬ ರೋಗಿಗೂ ಪ್ರತ್ಯೇಕ ಚಿಕಿತ್ಸಾ ಯೋಜನೆಯನ್ನ ರೂಪಿಸುತ್ತಿದೆ. ಮುಖ್ಯವಾದ ವಿಷಯ ಏನಂದ್ರೆ ಇಲ್ಲಿ ರೋಗಿಯ ಹಣಕಾಸಿನ ಸಾಮರ್ಥ್ಯಕ್ಕಿಂತ ಅವರ ವೈದ್ಯಕೀಯ ಅಗತ್ಯಕ್ಕೆ ಮಾತ್ರ ಮೊದಲ ಆದ್ಯತೆ ನೀಡಲಾಗುತ್ತೆ. ಜೊತೆಗೆ ರೇಡಿಯೋಥೆರಪಿ, PET-CT, MRI ನಂತಹ ಎಲ್ಲ ಪರೀಕ್ಷೆಗಳು ಒಂದೇ ಸೂರಿನಡಿ ಲಭ್ಯವಿರೋದ್ರಿಂದ ರೋಗಿಗಳು ಬೇರೆ ಬೇರೆ ಆಸ್ಪತ್ರೆಗೆ ಅಲೆಯುವ ಅಗತ್ಯವೇ ಇರೋಲ್ಲ. It is also extraordinary for oncologists ಆಗ್ಬಿಟ್ಟು ನಮಗೇನು what is more extraordinary is that today we are heading more towards into precision oncology. Things like immunotherapy, ಮುಂಚೆಲ್ಲ ನೀವು ಕ್ಯಾನ್ಸರ್ ಅಂತಂದ್ರೆ ಸ್ಟಮಕ್ ಕ್ಯಾನ್ಸರ್ stage 1 to 4, that is something that we all know and that is something that everybody is heard of. But since the last 2 years maybe, that is completely changing onto molecular footprint of each and every individual tumor. So ಪ್ರತಿ ಒಂದು ಟ್ಯೂಮರ್ಗೂ ನಾವು ಟ್ಯೂಮರ್ ಮಾರ್ಕರ್ಸ್, ದೇರ್ ಆರ್ ವೇರಿಯಸ್ ಪ್ರಿಡಿಕ್ಟರ್ಸ್, ಬೇರೆ ಟೆಸ್ಟಿಂಗ್ ಮಾಡಿಬಿಟ್ಟು ಎವ್ರಿ ಟ್ಯೂಮರ್ ಟುಡೇ ಅಂಡ್ ಎವ್ರಿ ಪೇಷಂಟ್ ಟುಡೇ is treated differently. They're not only treated based on the stage or based on the subset that it affects. Why are we doing this is because we have seen lot of advancement today in chemotherapy, in immunotherapy, and also surgery is also getting more and more precise with robotic surgery. ಬಹಳಷ್ಟು ಜನರಿಗೆ ಇನ್ಶೂರೆನ್ಸ್ ಆರಂಭದ ಚಿಕಿತ್ಸೆಗೆ ಮಾತ್ರ ಸಾಕಾಗುತ್ತೆ, ಅನಂತರದ ಕಿಮೋಥೆರಪಿಗೆ ದುಡ್ಡಿಲ್ಲದೆ ಪರದಾಡ್ತಾರೆ. ಇದನ್ನರ್ತಿರುವ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶ್ರೀಹರಿ ಶಾಪುರ್ ಅವರು ಆಸ್ಪತ್ರೆಯ ಸ್ವಂತ ನಿಧಿಯಿಂದಲೇ ಕ್ಯಾನ್ಸರ್ ಟ್ರಸ್ಟ್ ಸ್ಥಾಪಿಸಿದ್ದಾರೆ. ಇಲ್ಲಿ BPL ಕಾರ್ಡ್ ಹೊಂದಿರುವವರಿಗೆ ಮೀಸಲು ಹಾಸಿಗೆಗಳಿದ್ದು ರಿಯಾಯಿತಿ ದರದಲ್ಲಿ ಅಥವಾ ಉಚಿತವಾಗಿ ಚಿಕಿತ್ಸೆ ನೀಡಲಾಗ್ತಿದೆ. ಅಲ್ಲದೆ ರೋಗಿಗಳಿಗೆ ಹಣಕಾಸಿನ ಯೋಜನೆ ಮತ್ತು ಸರಿಯಾದ ಮಾರ್ಗದರ್ಶನವನ್ನು ನೀಡಲಾಗ್ತಿದೆ. And the radiation technology over the last 20 years has increased on being the very specific. So and it's very sensitive and specific to the tumor. And there is AI integrated where on the course of treatment with the shrinkage of tumor, even the machine also adapts itself to treat only what is required. And because it is around 20 sessions, the tumor size starts shrinking from day 1 first session to the last session. So there is AI adaptability of the machine here. ವೈದ್ಯಕೀಯ ನಿರ್ದೇಶಕಿ ಡಾಕ್ಟರ್ ಸಂಸ್ಕೃತಿ P. ಮೂರ್ತಿ ಹೇಳುವಂತೆ ಇಮ್ಯುನೋಥೆರಪಿ ಮತ್ತು ಪ್ರಿಸಿಸಿಯೇಷನ್ ಆಂಕಾಲಜಿ ಮೂಲಕ ರೋಗಿಯ ಟ್ಯೂಮರ್ನ ಗುಣಲಕ್ಷಣ ನೋಡಿ ನಿಖರ ಚಿಕಿತ್ಸೆ ನೀಡಲಾಗ್ತಿದೆ. ರೋಗಿಯು ಗುಣಮುಖನಾಗಿ ಮತ್ತೆ ಮೊದಲಿನಂತೆ ನೆಮ್ಮದಿಯ ಜೀವನ ನಡೆಸಬೇಕು ಅನ್ನುವುದೇ ಈ ಆಸ್ಪತ್ರೆಯ ಧ್ಯೇಯ. ರೇಡಿಯೇಷನ್ ವಿಭಾಗದಲ್ಲಿ ನಾವು ಕ್ಯಾನ್ಸರ್ ರೋಗಿಗಳಿಗೆ ವಿಕಿರಣ ಚಿಕಿತ್ಸೆ ಮಾಡ್ತಾ ಇದ್ದೀವಿ. ವಿಕಿರಣ ಚಿಕಿತ್ಸೆ ಮಾಡುವಂಥ ಉಪಕರಣ ಇದೆ. ಈ ಉಪಕರಣ ನಾವು US ಇಂದ ತರಿಸಿರುವಂಥ ಮಿಷನ್ ಇದೆ. ಇದರಲ್ಲಿ ಒಳಗಡೆನೆ ಒಂದು CT ಸ್ಕ್ಯಾನ್ ಸಹ ಇದೆ. ನಮ್ಮಲ್ಲಿ ಮಾಡೋ ಟ್ರೀಟ್ಮೆಂಟ್ಗೆ ಮೊದಲು ಎಲ್ಲ ಪೇಷಂಟ್ಗೂ ಒಂದು CT ಸ್ಕ್ಯಾನ್ ಮಾಡಿ ಆ CT ಸ್ಕ್ಯಾನ್ನ ಈ ಉಪಕರಣದಲ್ಲಿರೋ ಸಾಫ್ಟ್ವೇರ್ ಮೂಲಕ ಯಾವ ಒಂದು ಭಾಗಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ
ಅಂದ್ರೆ ಈಗ ನಾವು ಲಂಗ್ಸ್ಗೆ ಅಥವಾ ಮೆದುಳಿಗೆ ಇಲ್ಲ ಗರ್ಭಕೋಶಕ್ಕೆ ಯಾವ ಭಾಗದ ಟ್ರೀಟ್ಮೆಂಟ್ ಮಾಡ್ತಿದೀವಿ ಆ ಭಾಗದ್ದು ನಾವು ಸ್ಕ್ಯಾನ್ ಈ ಮಿಷಿನ್ ಅಲ್ಲಿರೋ ಸ್ಕ್ಯಾನ್ಗೆ ಫ್ಯೂಸ್ ಮಾಡಿದ ಮೇಲೆ ಅದು ಕರೆಕ್ಟ್ ಆಗಿ ಅದಕ್ಕೆ ಮ್ಯಾಚ್ ಆಗ್ತಿದೆ ಅಂದಾಗ ಮಾತ್ರನೇ ಈ ಮಿಷಿನ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ARC ಆಸ್ಪತ್ರೆ ಹೊಸ ಭರವಸೆ ಮೂಡಿಸಿದೆ. ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಲೇಬೇಡಿ.